ಪ್ರಾರಂಭ ಮಾಡೋಕೆ ಮೊದಲು ನಾನು ನಿಮಗೆ ಒಂದು ವಿಷಯ ತಿಳಿಸ್ಬೇಕು. ಅದೇನೆಂದರೆ ನನ್ನ ಚಾನಲ್ ಹೆಸರನ್ನ ಬದಲಾವಣೆ ಮಾಡಿದ್ದೇನೆ. ನೇತಾಜಿ ಟ್ಯಾಲಿ ಎಜುಕೇಷನ್ ಸೆಂಟರ್ ಅಂತ ಇದ್ದ ಹೆಸರನ್ನು ನೇತಾಜಿ ಕಂಪ್ಯೂಟರ್ ಎಜುಕೇಷನ್ ಎಂದು ಬದಲಾಯಿಸಿದ್ದೇನೆ. ಸ್ನೇಹಿತರೆ, ಎಂದಿನಂತೆ ಸಹಕರಿಸಿ. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಮಾಡೋ ಹೊಸ ಹೊಸ ವಿಡಿಯೋ ಪ್ರಕಟಣೆಗಳು ನಿಮಗೆ ಬಂದು ತಲುಪ್ತವೆ. ಸ್ನೇಹಿತರೆ, ಎಕ್ಸೆಲ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಅನ್ನೋ ಟಾಪಿಕಲ್ಲಿ ಇದುವರೆಗೂ 8 ವಿಡಿಯೋಗಳನ್ನ ಮಾಡಿದ್ದೆ. ಯಾವುದ್ರ ಮೇಲೆ? ಲೆಡ್ಜರ್ನ ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಎಕ್ಸೆಲ್ಲಿಂದ ಅಂತ. ಸ್ನೇಹಿತರೆ, ಇವತ್ತಿಂದ ಎಕ್ಸೆಲ್ಲಿಂದ ಟ್ರಾನ್ಸಾಕ್ಷನ್ಗಳನ್ನ ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಇಲ್ಲೂ 6 ಪಾರ್ಟ್ ವಿಡಿಯೋ ಬರುತ್ತೆ. ಅಲ್ಲಿ ಒಂದೊಂದು ಟ್ರಾನ್ಸಾಕ್ಷನ್ಗೂ ಒಂದೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಯಾವ ಟ್ರಾನ್ಸಾಕ್ಷನ್ ವಿಡಿಯೋಗಳನ್ನು ಮಿಸ್ ಮಾಡದೆ ದಯವಿಟ್ಟು ನೋಡಿ. ಇವತ್ತು ಪರ್ಚೇಸ್ ಟ್ರಾನ್ಸಾಕ್ಷನ್ ಬಗ್ಗೆ ವಿಡಿಯೋ ಮಾಡೋಣ. ಸೊ ಪರ್ಚೇಸ್ ಆದಮೇಲೆ ಸೇಲ್ಸು, ಜರ್ನಲ್ ಟ್ರಾನ್ಸಾಕ್ಷನ್ನು, ಜರ್ನಲ್ ಅಡ್ಜಸ್ಟ್ಮೆಂಟ್ ಟ್ರಾನ್ಸಾಕ್ಷನ್ನು, ಕ್ಯಾಶ್ ಸ್ಟೇಟ್ಮೆಂಟ್ ಟ್ರಾನ್ಸಾಕ್ಷನ್ನು, ಬ್ಯಾಂಕ್ ಸ್ಟೇಟ್ಮೆಂಟ್ ಟ್ರಾನ್ಸಾಕ್ಷನ್ನು, ಇದ್ರ ಬಗ್ಗೆ ಎಲ್ಲ ಮುಂದೆ ನಾನು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಅದನ್ನು ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸೊ ಇವತ್ತು ಪರ್ಚೇಸ್ ಟ್ರಾನ್ಸಾಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ನೋಡಿ ಸ್ನೇಹಿತರೆ. ಮ್ಯಾಪಿಂಗ್ ಮಾಡೋಕೆ ಮೊದಲು ಅಕೌಂಟಿಂಗ್ ವೋಚರ್ಗೆ ಬನ್ನಿ. ವೋಚರ್ಸ್, ಪರ್ಚೇಸ್ ವೋಚರ್ಗೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಡೇಟ್ ಇದೆ, ವೋಚರ್ ನಂಬರ್ ಇದೆ, ವೋಚರ್ ಡೇಟ್ ಇದೆ, ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಇದೆ, ಸೊ ಬಿಲ್ ಡೇಟ್ ಇದೆ, ಹಾಗೆ ಪಾರ್ಟಿ ನೇಮ್ ಇದೆ, ಪರ್ಚೇಸ್ ಲೆಡ್ಜರ್ ಇದೆ, ಮತ್ತೆ ಇಲ್ಲೆಲ್ಲ ಸ್ಟಾಕ್ ಐಟಮ್ಸ್ ಬರುತ್ತೆ. ಸ್ಟಾಕ್ ಐಟಮ್ಸ್ ಎಲ್ಲ ಬಂದ್ಮೇಲೆ ಲಾಸ್ಟಲ್ಲಿ CGST SGST ಟ್ಯಾಕ್ಸ್ ಬರುತ್ತೆ. ಸೊ ಇದಕ್ಕೆ ಅಡ್ಜಸ್ಟ್ ಆಗುವಂಗೆ ನಾವು ಮ್ಯಾಪ್ ಮಾಡಬೇಕು. ಓಕೆ, ಸೊ ಯಾವ ರೀತಿ ಮ್ಯಾಪ್ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಸೊ ಮ್ಯಾಪ್ ಮಾಡೋಕ್ಕೂ ಮೊದಲು ಸ್ನೇಹಿತರೆ ಆಲ್ಟರ್ಗೆ ಬನ್ನಿ, ವೋಚರ್ ಟೈಪ್ಗೆ ಬನ್ನಿ, ಪರ್ಚೇಸ್ ವೋಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಮ್ಯಾನ್ಯುಯಲ್ ವೋಚರ್ ನಂಬರ್ನ ಸೆಟ್ ಮಾಡೋ ಥರ. ನಾವಿಲ್ಲಿ ಆಟೋಮೆಟಿಕ್ ಮಾಡ್ತಾ ಇಲ್ಲ, ಮ್ಯಾನ್ಯುಯಲ್ಗೆ ಮ್ಯಾಪ್ ಮಾಡ್ತೀವಿ. ಯಾಕಂದರೆ ಎಕ್ಸೆಲಲ್ಲಿ ಏನು ನಂಬರ್ ಇದೆಯೋ ಅದು ಇಲ್ಲಿ ಬರಬೇಕು. ಇಲ್ಲ ಅಂದರೆ 1 2 3 4 ಅಂದ್ಬಿಟ್ಟು ಆಟೋಮೆಟಿಕ್ ನಂಬರ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಚೇಂಜ್ ಮಾಡಿ ಈ ಆಟೋಮೆಟಿಕ್ ನಂಬರ್ನ. ಮ್ಯಾನ್ಯುಯಲ್ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ A ಮಾಡಿ ಸೇವ್ ಆಗುತ್ತೆ. ಅದೇ ರೀತಿ ನೀವು ಕಾಂಟ್ರಾ, ಪೇಮೆಂಟ್, ರಿಸೀಟ್, ಸೇಲ್ಸ್, ಪರ್ಚೇಸ್ ಆಲ್ರೆಡಿ ಮಾಡಿದ್ದೀನಿ. ಅಂಡ್ ಜರ್ನಲ್ ಎಲ್ಲಿದೆ? ಇವಕ್ಕೂ ಮೆಥಡ್ ಆಫ್ ವೋಚರ್ ನಂಬರಿಂಗ್ ಸೆಟ್ ಮ್ಯಾನ್ಯುಯಲ್. ಓಕೆ ಸರ್, ನಾನೀಗ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಪರ್ಚೇಸ್ಗೆ ಮಾತ್ರ ಮಾಡ್ಕೊಂಡಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡುವಾಗ ಅಷ್ಟು ವೋಚರ್ಗಳನ್ನ ಮ್ಯಾನ್ಯುಯಲ್ ವೋಚರ್ ನಂಬರ್ಗೆ ಸೆಟ್ ಮಾಡ್ಕೊಳ್ಳಿ. ಈಗ ಬನ್ನಿ, ಆಲ್ಟ್ O ಪ್ರೆಸ್ ಮಾಡಿ, ಮ್ಯಾನೇಜ್ ಸೆಲೆಕ್ಟ್ ಮಾಡಿ, ಮ್ಯಾಪಿಂಗ್ ಟೆಂಪ್ಲೇಟ್ ಸೆಲೆಕ್ಟ್ ಮಾಡಿ. ಇಲ್ಲಿವರೆಗೂ ಮಾಸ್ಟರ್ ಕ್ರಿಯೇಟನ್ನ ಎಂಟರ್ ಮಾಡ್ತಿದ್ರಿ. ಯಾಕಂದ್ರೆ ಮಾಸ್ಟರ್ಗಳನ್ನ ನಾವು ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೋತಿದ್ವಿ. ಇವತ್ತಿಂದ ಟ್ರಾನ್ಸಾಕ್ಷನ್ನ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದರಿಂದ ಟ್ರಾನ್ಸಾಕ್ಷನ್ ಕ್ರಿಯೇಟನ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ. ಈಗ ನಿಮ್ಮ ಫೋಲ್ಡರ್ ಯಾವ ಡ್ರೈವಲ್ಲಿ ಇದೆ ಅಂತ ಸೆಲೆಕ್ಟ್ ಮಾಡಿ, ಶೋ ಫ್ರಮ್ ಡ್ರೈವ್ ಅಂತ ಕೊಡಿ. ನನ್ನ ಫೋಲ್ಡರ್ ಬಂದು D ಡ್ರೈವಲ್ಲಿ ಇದೆ. ಸೊ ನನ್ನ ಫೋಲ್ಡರ್ ನೇಮ್ ಬಂದು ಎಕ್ಸೆಲ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಅಂತ ಇದೆ. ಫೈಲ್ ನಂಬರ್ ನಾನು ಅಕೌಂಟಿಂಗ್ ಮಾಸ್ಟರ್ ಅಂತ ಕೊಟ್ಟಿದ್ದೀನಿ. ಈಗ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಬನ್ನಿ, ಈಗ ನನ್ನ ಫೈಲ್ ನೇಮಲ್ಲಿ ಇಷ್ಟು ಶೀಟ್ ನೇಮ್ ಇವೆ. ಹಿಂದೆ ನೀವು 8 ವಿಡಿಯೋ ಏನು ಮಾಸ್ಟರ್ ಲೆಡ್ಜರ್ನ ಇಂಪೋರ್ಟ್ ಮಾಡ್ಕೊಂಡ್ರೋ ಆ ಶೀಟ್ ನೇಮ್ಗಳಿವು. ಈಗ ಟ್ರಾನ್ಸಾಕ್ಷನ್ ಇಲ್ಲಿದೆ ನೋಡಿ, ಪರ್ಚೇಸ್ ಟ್ರಾನ್ಸಾಕ್ಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಇವತ್ತು ಪರ್ಚೇಸ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ, ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಹಾಗೆ ಮ್ಯಾಪಿಂಗ್ ಫೈಲ್ ನೇಮ್ ಕೊಡಿ. ಏನಂತ? ಪರ್ಚೇಸ್ ಟ್ರಾನ್ಸಾಕ್ಷನ್ಸ್ ಮ್ಯಾಪಿಂಗ್. ಸೊ ಇಲ್ಲಿ ಫಸ್ಟ್ ಹೆಡ್ಡಿಂಗ್ ತಗೊಳ್ಳಿ. ಯಾವುದು? ಅಕೌಂಟಿಂಗ್ ವೋಚರ್, ಪೇಮೆಂಟ್, ರಿಸೀಟ್ ಅಂತ ಇದೆಯಲ್ಲ ಅದನ್ನು ತಗೊಳ್ಳಿ.
ಈಗ ಲೆಫ್ಟ್ ಹ್ಯಾಂಡ್ ಸೈಡು ಟ್ಯಾಲಿ ಫೀಲ್ಡು, ರೈಟ್ ಹ್ಯಾಂಡ್ ಸೈಡು ಎಕ್ಸೆಲ್ ಕಾಲಮ್ ಹೆಡರ್ಸ್. ಓಕೆ, ವೋಚರ್ ಟೈಪ್ ನೇಮ್. ಸೊ ನಾನು ಶೀಟಲ್ಲಿ ಇಷ್ಟು ಕಾಲಮ್ಗೆ ಈ ಟೈಟಲ್ಗಳನ್ನ ಕೊಟ್ಟಿದ್ದೀನಿ. ಇದನ್ನ ನೀವು ಟ್ಯಾಲಿ ಜೊತೆ ಮ್ಯಾಪ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡಿ, ವೋಚರ್ ಡೇಟ್, ವೋಚರ್ ಟೈಪ್ ನೇಮ್, ವೋಚರ್ ನಂಬರ್, ರೆಫರೆನ್ಸ್ ನಂಬರ್, ಬಿಲ್ ಟೈಪ್ ಆಫ್ ರೆಫರೆನ್ಸ್ ಎಲ್ಲ ಹೆಡ್ಡಿಂಗು ಇಲ್ಲಿದೆ. ವೋಚರ್ ಟೈಪ್ ನೇಮ್ ತಗೊಳ್ಳಿ. ಹಾಗೆ ವೋಚರ್ ಡೇಟ್ ಬನ್ನಿ. ವೋಚರ್ ಡೇಟ್, ವೋಚರ್ ನಂಬರ್, ರೆಫರೆನ್ಸ್ ನಂಬರ್, ಇಲ್ಲೂ ರೆಫರೆನ್ಸ್ ನಂಬರ್. ಹಾಗೆ ಚೇಂಜ್ ಮೋಡ್, ನಾನು ಚೇಂಜ್ ಮೋಡ್ ಲಾಸ್ಟಲ್ಲಿ ಇಟ್ಟಿದ್ದೀನಿ. ಆ ಚೇಂಜ್ ಮೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವೆಲ್ಲ ಜನರಲ್ ಇನ್ಫಾರ್ಮೇಶನ್. ಹಾಗೆ ಮತ್ತೆ ಜನರಲ್ ಇನ್ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ. ಬೈಯರ್ ಸಪ್ಲೈಯರ್ದು, ಅವ್ರದ್ದು ಅಡ್ರೆಸ್ಸು, ಕಂಟ್ರಿ, ಸ್ಟೇಟು, GST ನಂಬರು, ಪ್ಲೇಸ್ ಆಫ್ ಸಪ್ಲೈ ಎಲ್ಲ. ಈಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಅಡ್ರೆಸ್ ತಗೊಳ್ಳಿ. ಬೈಯರ್ ಸಪ್ಲೈಯರ್ ಅಡ್ರೆಸ್, ಬೈಯರ್ ಸಪ್ಲೈಯರ್ ಅಡ್ರೆಸ್. ನೆಕ್ಸ್ಟ್ ಬೈಯರ್ ಸಪ್ಲೈಯರ್ ಸ್ಟೇಟ್, ಬೈಯರ್ ಸಪ್ಲೈಯರ್ ಸ್ಟೇಟ್. ನೆಕ್ಸ್ಟ್ ಬೈಯರ್ ಸಪ್ಲೈಯರ್ ಕಂಟ್ರಿ. ಸಾರಿ ಫ್ರೆಂಡ್, ಪಿನ್ ಕೋಡ್ ಇದೆ. ಬ್ಯಾಕ್ ಸ್ಪೇಸ್, ಇಲ್ಲಿ ಪಿನ್ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಪಿನ್ ಕೋಡ್. ಸೊ ಈಗ ಕಂಟ್ರಿ, ಕಂಟ್ರಿ ತಗೊಳ್ಳಿ. ಕಂಟ್ರಿ. ಸೊ ನೆಕ್ಸ್ಟ್ ಬೈಯರ್ ಸಪ್ಲೈಯರ್ GST registration type. Select GST registration type. So next buyer supplier GST number, GSTIN UIN. Next buyer supplier place of supply, place of supply. ಸೊ ಅದು ಇಲ್ಲಿ ಕಾಣಿಸ್ತಾ ಇಲ್ಲ. ಏನ್ ಮಾಡೋದು? ಅದು ಕಾಣಿಸ್ಬೇಕು ಅಂದ್ರೆ ಹೈಡ್ ಮಾಡಿದ್ದಾರೆ. ಸೊ ಅದಕ್ಕೊಂದು ಟ್ರಿಕ್ಸ್ ಇದೆ, ವೆರಿ ಸಿಂಪಲ್ ಟ್ರಿಕ್ಸ್ ನೋಡಿ. ಶೋ ಮೋರ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ, ಎಂಟರ್ ಮಾಡಿ, ಸೆಲೆಕ್ಟ್ ಮಾಡಿ. ಇದನ್ನ ಎಕ್ಸ್ಪ್ಯಾಂಡ್ ಆಲ್ ಅಂತ ಇದೆಯಲ್ಲ, ಎಂಟರ್ ಮಾಡಿ. ಸೊ ಈಗ ಅದು ಬರುತ್ತೆ ನೋಡಿ. ಬೈಯರ್ ಸಪ್ಲೈಯರ್ ಪ್ಲೇಸ್ ಆಫ್ ಸಪ್ಲೈ ಬಂತಾ? ಪ್ಲೇಸ್ ಆಫ್ ಸಪ್ಲೈ, ಪ್ಲೇಸ್ ಆಫ್ ಸಪ್ಲೈ. ಓಕೆ, ಸೊ ಈಗ ಜನರಲ್ ಇನ್ಫಾರ್ಮೇಶನ್ ಎಲ್ಲ ಮುಗೀತು. ಈಗ ಟಾಪ್ ಲೆಡ್ಜರ್ ಅವಾಗಲೇ ತೋರಿಸಿದ್ನಲ್ಲ, ಪರ್ಚೇಸ್ ವೋಚರ್ಗೆ ಹೋಗಿ ಅಲ್ಲಿ ಟಾಪ್ ಲೆಡ್ಜರ್ ಯಾವ್ದು ಬಂತು? ಪಾರ್ಟಿ ಅಕೌಂಟ್ ನೇಮ್. ಈಗ ಟಾಪ್ ಲೆಡ್ಜರ್ ಅನ್ನೋ ಹೆಡ್ಡಿಂಗ್ ಸೆಲೆಕ್ಟ್ ಮಾಡಿ, ಅದರಲ್ಲಿ ಲೆಡ್ಜರ್ ನೇಮ್, ಪಾರ್ಟಿ ಲೆಡ್ಜರ್ ತಗೊಳ್ಳಿ. ಸೊ ಇಲ್ಲಿ ನಾನು ಸಪ್ಲೈಯರ್ ನೇಮ್ ಅಂತ ಕೊಟ್ಟಿದ್ದೀನಿ, ಪಾರ್ಟಿ ಲೆಡ್ಜರ್ ನೇಮ್ ಎಕ್ಸೆಲ್ ಶೀಟಲ್ಲಿ, ಅದನ್ನು ತಗೊಳ್ಳಿ. ಹಾಗೆ ಲೆಡ್ಜರ್ ಅಮೌಂಟ್, ಇನ್ವಾಯ್ಸ್ ಅಮೌಂಟ್, ಯಾಕಂದ್ರೆ GST ಟ್ಯಾಕ್ಸ್ ಎಲ್ಲ ಸೇರಿಸಿ ಟೋಟಲ್ ಅಮೌಂಟ್ ಅವರ ಹೆಸರಿಗೆ ಕ್ರೆಡಿಟ್ ಆಗಬೇಕು. ಲೆಡ್ಜರ್ ಅಮೌಂಟ್, DRCR, ಇಲ್ಲಿ ಸ್ಪೆಸಿಫೈ ಫಿಕ್ಸೆಡ್ ಫೀಲ್ಡ್ ವ್ಯಾಲ್ಯೂ ಸೆಲೆಕ್ಟ್ ಮಾಡಿ, ಇಲ್ಲಿ ಕ್ರೆಡಿಟ್ ನ ಸೆಲೆಕ್ಟ್ ಮಾಡಿ, CR ನ, ಯಾಕಂದ್ರೆ ಪಾರ್ಟಿ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಇಲ್ಲಿ. ಓಕೆ, ಸೊ ಈಗ ಅದು ಮುಗೀತು. ಎಂಡ್ ಆಫ್ ಲಿಸ್ಟ್ ಮೇಲೆ ಸೆಲೆಕ್ಟ್ ಆಗಿದೆ, ಎಂಟರ್ ಮಾಡಿ. ಹಾಗೆ ಬಾಟಮ್ ಲೆಡ್ಜರ್ ಬನ್ನಿ. ಸೊ ಬಾಟಮ್ ಲೆಡ್ಜರ್, ಪಾರ್ಟಿ ಲೆಡ್ಜರ್ ಆದ್ಮೇಲೆ ಪರ್ಚೇಸ್ ವೋಚರ್ ಅಲ್ಲಿ ಪರ್ಚೇಸ್ ಲೆಡ್ಜರ್ ಬರುತ್ತೆ. ಈಗ ಪರ್ಚೇಸ್ ಲೆಡ್ಜರ್ನ ತಗೊಳ್ಳಿ. ಅದಕ್ಕೂ ಮೊದಲು ಲೆಡ್ಜರ್ ನೇಮ್ ಅನ್ನ ಸೆಲೆಕ್ಟ್ ಮಾಡಿ, ಎಂಟರ್ ಮಾಡಿ. ಸೊ ಇಲ್ಲಿ ಸ್ಪೆಸಿಫೈ ಫಿಕ್ಸೆಡ್ ವ್ಯಾಲ್ಯೂ. ಈಗ ನೋಡಿ, ನೀವೇನ್ ಇದುವರೆಗೂ ಲೆಡ್ಜರ್ ಮ್ಯಾಪ್ ಮಾಡಿದ್ರೋ ಆ ಎಲ್ಲಾ ಲೆಡ್ಜರು ಇಲ್ಲಿದೆ. ಇಲ್ಲಿ ನಿಮ್ಗೆ ಯಾವ್ದು ಬೇಕೀಗ? ಪರ್ಚೇಸ್ ಲೆಡ್ಜರ್. ಪರ್ಚೇಸ್ ಲೆಡ್ಜರ್ ತಗೊಳ್ಳಿ. ಲೆಡ್ಜರ್ ಅಮೌಂಟ್, ಪರ್ಚೇಸ್ ಅಮೌಂಟ್ ಇಲ್ಲಿದೆ ನೋಡಿ. ಪರ್ಚೇಸ್ ಅಮೌಂಟ್, ಪರ್ಚೇಸ್ ಅಮೌಂಟ್ ಅಂದ್ರೆ ವಿತೌಟ್ ಟ್ಯಾಕ್ಸ್, ಅಸೆಸಬಲ್ ವ್ಯಾಲ್ಯೂ. ಲೆಡ್ಜರ್ ಅಮೌಂಟ್ DRCR. ಸೊ ಇದು ಪರ್ಚೇಸ್ ಲೆಡ್ಜರ್ ಡೆಬಿಟ್ ಆಗುತ್ತೆ. ಡೆಬಿಟ್ ತಗೊಳ್ಳಿ. ಡೆಬಿಟ್ ತಗೊಂಡ್ರಲ್ವಾ? ಸೊ ಈಗ ಪರ್ಚೇಸ್ ಲೆಡ್ಜರ್ ಆದ್ಮೇಲೆ ಕರ್ಸರ್ ಐಟಮ್ ಫೀಲ್ಡ್ ಬಂದ್ಬಿಡುತ್ತೆ. ಆದ್ರಿಂದ ನೀವು ಹಾಗೆ ಕಂಟಿನ್ಯೂ ಮಾಡಿ.
ಐಟಮ್ ನೇಮ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಐಟಮ್ ನೇಮ್, ಕ್ವಾಂಟಿಟಿ, ರೇಟ್ ಎಲ್ಲ. ಐಟಮ್ ನೇಮ್, ಸೆಲೆಕ್ಟ್ ಐಟಮ್ ನೇಮ್, ಐಟಮ್ ಅಮೌಂಟ್, ಸೆಲೆಕ್ಟ್, ಸಾರಿ ಐಟಮ್ ನೇಮ್ ಆದ್ಮೇಲೆ ಕ್ವಾಂಟಿಟಿ ಬರುತ್ತೆ. ಬಿಲ್ಡ್ ಕ್ವಾಂಟಿಟಿ, ಬಿಲ್ಡ್ ಕ್ವಾಂಟಿಟಿ, ಇಲ್ಲಿ ಕ್ವಾಂಟಿಟಿ ಬರುತ್ತೆ. ಐಟಮ್ ರೇಟ್, ಇಲ್ಲೂ ಕೂಡ ಐಟಮ್ ರೇಟ್. ನೆಕ್ಸ್ಟ್ ಐಟಮ್ ಅಮೌಂಟ್, ಸೆಲೆಕ್ಟ್ ಐಟಮ್ ಅಮೌಂಟ್. ಈಗ ಮುಗೀತು. ಈಗ ಎಂಡ್ ಆಫ್ ಲಿಸ್ಟ್ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ ಅಗೈನ್ ಬಾಟಮ್ ಲೆಡ್ಜರ್ ತಗೊಳ್ಳಿ. ಬಾಟಮ್ ಲೆಡ್ಜರ್ ಈಗ ಐಟಮ್ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಏನ್ ಬರುತ್ತೆ? ಇನ್ಪುಟ್ CGST, ಇನ್ಪುಟ್ SGST. ಸೊ ಈಗ ಲೆಡ್ಜರ್ ನೇಮ್, ಸ್ಪೆಸಿಫೈ ಫಿಕ್ಸೆಡ್ ವ್ಯಾಲ್ಯೂ. ಈಗ ಇನ್ಪುಟ್ CGST ನ ತಗೊಳ್ಳಿ. ಲೆಡ್ಜರ್ ಅಮೌಂಟ್, CGST ಅಮೌಂಟ್ ತಗೊಳ್ಳಿ. ಲೆಡ್ಜರ್ ಅಮೌಂಟ್ DRCR, ಸ್ಪೆಸಿಫೈ ಫಿಕ್ಸೆಡ್ ಫೀಲ್ಡ್ ವ್ಯಾಲ್ಯೂ. ಸೊ ಇಲ್ಲಿ ಟ್ಯಾಕ್ಸ್ ಕೂಡ ಡೆಬಿಟ್ ಆಗುತ್ತೆ. ಡೆಬಿಟ್ ತಗೊಳ್ಳಿ ಅಲ್ಲಿ. ಎಂಡ್ ಆಫ್ ಲಿಸ್ಟ್. ಅಗೈನ್ ಬಾಟಮ್ ಲೆಡ್ಜರ್, ಲೆಡ್ಜರ್ ನೇಮ್, ಸ್ಪೆಸಿಫೈ ಫಿಕ್ಸೆಡ್ ಫೀಲ್ಡ್ ವ್ಯಾಲ್ಯೂ. ಇಲ್ಲಿ ಇನ್ಪುಟ್ SGST ತಗೊಳ್ಳಿ. ಹಾಗೆ ಲೆಡ್ಜರ್ ಅಮೌಂಟ್, SGST ಅಮೌಂಟ್. ಲೆಡ್ಜರ್ ಅಮೌಂಟ್ CRDR, ಇದು ಕೂಡ ಡೆಬಿಟ್ ಎಂಟ್ರಿ ಆಗುತ್ತೆ. DR ತಗೊಳ್ಳಿ. ಸೊ ಮುಗೀತು. ಈಗ ಹಾಗೆ ಬಿಲ್ ಅಲೋಕೇಶನ್ ಹಂಗೆ ಕಂಟಿನ್ಯೂ ಮಾಡಿ. ಐಟಮ್ ಸಾರಿ ಬಿಲ್ ಟೈಪ್ ಆಫ್ ರೆಫರೆನ್ಸ್. ಸೊ ಇಲ್ಲೂ ಬಿಲ್ ಟೈಪ್ ಆಫ್ ರೆಫರೆನ್ಸ್. ನೆಕ್ಸ್ಟ್ ಬಿಲ್ ನೇಮ್, ಬಿಲ್ ನೇಮ್, ಸೆಲೆಕ್ಟ್ ಬಿಲ್ ನೇಮ್, ಬಿಲ್ ಅಮೌಂಟ್, select bill amount. So bill amount CRDR, ಇಲ್ಲೂ ಕೂಡ CRDR. ಓಕೆ. ಸೊ ಎಲ್ಲ ಇನ್ಫಾರ್ಮೇಶನ್ ಮ್ಯಾಪ್ ಮಾಡಾಯ್ತು. ಇದನ್ನ ಸೇವ್ ಮಾಡಿ. ಓಕೆ. ಈಗ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಪ್ರೆಸ್ ಆಲ್ಟ್ ಓ. ಇದುವರೆಗೂ ಇಂಪೋರ್ಟ್ ಮಾಡ್ಕೊಳ್ಳುವಾಗ ಮಾಸ್ಟರ್ ಸೆಲೆಕ್ಟ್ ಮಾಡ್ತಿದ್ರಿ, ಯಾಕಂದ್ರೆ ಅವಾಗ ನೀವು ಲೆಡ್ಜರ್ ಮ್ಯಾಪ್ ಮಾಡಿರ್ತೀರಾ. ಈಗ ಟ್ರಾನ್ಸಾಕ್ಷನ್ ಮಾಡಿದೀವಿ, ಟ್ರಾನ್ಸಾಕ್ಷನ್ ತಗೊಳ್ಳಿ. So purchase transaction, mapping file name, purchase transaction map. So 18 ಟ್ರಾನ್ಸಾಕ್ಷನ್ ಇವೆ. ಇಂಪೋರ್ಟ್ ಮೇಲಾದ್ರೂ ಕ್ಲಿಕ್ ಮಾಡಿ, ಇಲ್ಲ ಐ ಅಂತ ಆದ್ರೂ ಪ್ರೆಸ್ ಮಾಡಿ. ಓಕೆ. ಇಂಪೋರ್ಟ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಈಗ ಚೆಕ್ ಮಾಡಿ ಕರೆಕ್ಟಾಗಿ ಮ್ಯಾಪ್ ಆಗಿದೆಯಾ ಇಲ್ವಾ ಅಂತ. ಡಿಸ್ಪ್ಲೇ ಮೋರ್ ರಿಪೋರ್ಟ್ ಬನ್ನಿ, ಡೇ ಬುಕ್ ಬನ್ನಿ, ಪೀರಿಯಡ್ ಚೇಂಜ್ ಮಾಡಿ. ನಾನು 1 ಮಂತ್ ಪೀರಿಯಡ್ ಚೇಂಜ್ ಮಾಡ್ತೀನಿ. ಸೊ 18 ಎಂಟ್ರೀಸ್ ಇಲ್ಲಿ ಇದ್ದಾವೆ ನೋಡಿ. ಈಗ ಕರೆಕ್ಟಾಗಿ ಮ್ಯಾಪ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೋಡಿ. ವೋಚರ್ ನಂಬರ್, ಇನ್ವಾಯ್ಸ್ ನಂಬರು ಬಂದಿದೆ, ಇನ್ವಾಯ್ಸ್ ಡೇಟ್ ಬಂದಿದೆ, ಪಾರ್ಟಿ ಅಕೌಂಟ್ ನೇಮ್ ಬಂದಿದೆ, ಸೊ ಅವ್ರದ್ದು ಅಡ್ರೆಸ್ಸು, ಕಂಟ್ರಿ, ಪಿನ್ ಕೋಡ್, GSTIN ಎಲ್ಲ ಬಂದಿದೆ. ಈಗ ಪರ್ಚೇಸ್ ಲೆಡ್ಜರು ಬಂದಿದೆ. ಸೊ ಐಟಮ್ಸ್ ಎಲ್ಲ ಬಂದಿದೆ ನೋಡಿ. ಓಕೆ ಫ್ರೆಂಡ್ಸ್, ಗೊತ್ತಾಯ್ತಲ್ಲ ಯಾವ ರೀತಿ ಟ್ರಾನ್ಸಾಕ್ಷನ್ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ನೋಡಿ. ಟ್ಯಾಕ್ಸ್ ಲೆಡ್ಜರು ಬಂದ್ಬಿಟ್ಟಿದೆ ನೋಡಿ. ಬಿಲ್ ಅಲೋಕೇಶನ್ ಬಂದ್ಬಿಟ್ಟಿದೆ. ನ್ಯೂ ರೆಫರೆನ್ಸ್ ನೋಡಿ, ಇಲ್ಲಿ ನಾನು ಕೊಟ್ಟಿದ್ದೀನಿ. ವೋಚರ್ ನಂಬರ್ ನೋಡಿ, ನ್ಯೂ ರೆಫರೆನ್ಸ್, ಬಿಲ್ ನೇಮ್, ಡ್ಯೂ ಡೇಟ್ ಎಲ್ಲ ಬಂದಿದೆ. ಓಕೆ, ಸೇವ್ ಮಾಡಿ. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ ಟ್ರಾನ್ಸಾಕ್ಷನ್ನ ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ. ಓಕೆ, ನನ್ನ ಮುಂದಿನ ವಿಡಿಯೋ ಪಾರ್ಟ್ 2, ಅದರಲ್ಲಿ ನಿಮಗೆ ಸೇಲ್ಸ್ ಟ್ರಾನ್ಸಾಕ್ಷನ್ನ ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ. ಸೊ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.